ಎಲೆಕ್ಷನ್ ರಿಸಲ್ಟ್ ಬೆನ್ನಲ್ಲೇ ಜೋರಾಯಿತು ಬದಲಾವಣೆ ಟಾಕ್. ಬೆಳಗಾವಿ ಅಧಿವೇಶನದ ಹೊತ್ತಲ್ಲಿ ಪುನಾರ್ಚನೆ ಗುಸುಗುಸು, ಮತ್ತಷ್ಟು ಗದಿಗೆರಿದ ಸಚಿವ ಸಂಪುಟ ಸರ್ಜರಿ. ಕುತೂಹಲ, ವರ್ಷಾಂತ್ಯದಲ್ಲಿ ಬದಲಾವಣೆಗೆ ನಡೆದಿದೆಯಂತೆ ಬಿಗ್ ಪ್ಲಾನ್. ಸಚಿವ ಸ್ಥಾನದ ಆಕಾಂಕ್ಷಿಗಳಿಂದ ಮಂತ್ರಿ ಪಟ್ಟಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂಥದ್ದು. ಎಲೆಕ್ಷನ್ ರಿಸಲ್ಟ್ ಬೆನ್ನಲ್ಲೇ ಜೋರಾಯಿತು ಬದಲಾವಣೆಯ ಟಾಕ್. ಬೆಳಗಾವಿ ಅಧಿವೇಶನದ ಹೊತ್ತಲ್ಲಿ ಪುನಾರಚನೆಯ ಗುಸುಗುಸು ಶುರುವಾಗಿರುವಂಥದ್ದು. ಮತ್ತಷ್ಟು ಗರಿಗೆದರಿದ ಸಚಿವ ಸಂಪುಟ ಸರ್ಜರಿ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ವರ್ಷಾಂತ್ಯದಲ್ಲಿ ಬದಲಾವಣೆಗೆ ನಡೆದಿದಂತೆ ಬಿಗ್ ಪ್ಲಾನ್. ಸಚಿವ ಸಂಪುಟ ಪುನಾರಚನೆಗೆ ಸಚಿವಾಕಾಂಕ್ಷಿಗಳಿಂದ ಒತ್ತಡ ಕೂಡ ಹೆಚ್ಚಾಗಿರುವಂಥದ್ದು. ಅಲ್ಲದೆ ಸಚಿವ ಸ್ಥಾನದ ಆಕಾಂಕ್ಷೆಯಿಂದ ಈಗ ಗುಸುಗುಸು ಶುರುವಾಗಿರುವಂಥದ್ದು. ಸಚಿವ ಸ್ಥಾನದ ಆಕಾಂಕ್ಷಿಗಳಿಂದ ಮಂತ್ರಿ ಪಟ್ಟಕ್ಕೆ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್. ಅಲ್ಲದೆ ಬೆಳಗಾವಿ ಅಧಿವೇಶನದ ಹೊತ್ತಲ್ಲಿ ಪುನಾರಚನೆಯ ಗುಸುಗುಸು ಕೇಳಿ ಬರ್ತಾ ಇದೆ. ಮತ್ತಷ್ಟು ಗರಿಗೆ ತೆರೆದ ಸಚಿವ ಸಂಪುಟ ಸರ್ಜರಿ ಕುತೂಹಲವನ್ನ ಹೆಚ್ಚಿಸಿರುವಂಥದ್ದು. ಇದೇ ವರ್ಷಾಂತ್ಯದಲ್ಲಿ ಬದಲಾವಣೆಗೆ ನಡೆದಿದೆಯಂತೆ ಬಿಗ್ ಪ್ಲಾನ್. ಅದೇ ಕಾರಣವನ್ನು ಇಟ್ಕೊಂಡು ಈಗ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿದ್ದಾರೆ ಅನ್ನೋದು ಕೂಡ ಇರುವಂಥದ್ದು. ಯಾಕೆ ಅಂತಂದರೆ ಎಲೆಕ್ಷನ್ ಆದ ಬಳಿಕ 3 ಕ್ಷೇತ್ರದಲ್ಲೂ ಕೂಡ ಭರ್ಜರಿಯಾಗಿ ಗೆಲುವನ್ನು ಪಡೆದ ಬಳಿಕ ಮತ್ತಷ್ಟು ಸರ್ಜರಿಯನ್ನು ಮಾಡೋದಕ್ಕೆ ರೆಡಿ ಆಗಿರುವಂಥದ್ದು. ಆ ಒಂದು ಸರ್ಜರಿ ವಿಚಾರ ಕುರಿತಂತೆ, ಸಚಿವ ಆಕಾಂಕ್ಷಿಗಳ ವಿಚಾರ ಕುರಿತಂತೆ ಇದೀಗ DCM DK ದೆಹಲಿ ಭೇಟಿ ಹಿಂದೆ ಇದೆಯಾ ಎಂದು ತಡರಾತ್ರಿ ದೆಹಲಿಗೆ ಭೇಟಿ ನೀಡಿದ ಸಿಎಂ ಸಿದ್ದರಾಮಯ್ಯ. ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗಲಿರುವ ಸಿಎಂ. ಸಭೆ ಬೆನ್ನಲ್ಲೇ ಖರ್ಗೆ ವೇಣುಗೋಪಾಲ್ ಜೊತೆ ಚರ್ಚೆ ಕೂಡ ಮಾಡಲಿದ್ದಾರೆ. ಅಲ್ಲದೆ ಸಚಿವ ಪುನಾರಚನೆ ಅಧ್ಯಕ್ಷಗಾದಿ ಬಗ್ಗೆ ಬಿಗ್ ಮೀಟಿಂಗ್ ಕೂಡ ನಡೆಯಲಿದೆಯಂತೆ. ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ರಿಪೋರ್ಟ್ ಕೂಡ ನೀಡಲಿದ್ದಾರೆ. ಏನೆಲ್ಲ ಆಗ್ತಾ ಇದೆ ಆ ಬಗ್ಗೆ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. DCM DK ದೆಹಲಿ ಭೇಟಿ ಬೆನ್ನಲ್ಲೇ ಸಿಎಂ ಕೂಡ ದೆಹಲಿ ಭೇಟಿಯನ್ನು ಮಾಡಿರುವಂಥದ್ದು. ತಡರಾತ್ರಿ ದೆಹಲಿಗೆ ಭೇಟಿ ನೀಡಿರುವಂತಹ ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ವಿಚಾರಗಳ ಬಗ್ಗೆ ಅಲ್ಲಿ ಮಾತುಕತೆ ಮಾಡಲಿದ್ದಾರೆ. ದೆಹಲಿಯಲ್ಲಿ ಕಾರ್ಯಕಾರಿಣಿ ಸಭೆಯಲ್ಲಿ ನಡೆದಿದೆ. ಆ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಭಾಗಿ ಆದ ಬಳಿಕ ಆ ಒಂದು ಸಭೆ ನಡೆದ ಬೆನ್ನಲ್ಲೇ ಖರ್ಗೆ ಹಾಗೂ ವೇಣುಗೋಪಾಲ್ ಅವ್ರ ಜೊತೆ ಚರ್ಚೆ ಕೂಡ ಮಾಡಲಿದ್ದಾರಂತೆ. ಈ ಒಂದು ಚರ್ಚೆಯಲ್ಲಿ ಸಚಿವ ಪುನಾರಚನೆ ಅಧ್ಯಕ್ಷಗಾದಿ ಬಗ್ಗೆ ಬಿಗ್ ಮೀಟಿಂಗ್ ನಡೆಯಲಿದೆ ಎನ್ನಲಾಗ್ತಾ ಇದೆ. ಅಲ್ಲದೆ ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೂಡ ರಿಪೋರ್ಟ್ ಅನ್ನು ಹೊತ್ಕೊಂಡು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿದ್ದಾರೆ. ಆ ರಿಪೋರ್ಟ್ ಅನ್ನು ಹೈಕಮಾಂಡ್ ಮುಂದೆ ಪ್ರಸ್ತುತಪಡಿಸಲಿದ್ದಾರಂತೆ. ಕಾಂಗ್ರೆಸ್ ಸರ್ಕಾರದ ವರ್ಚಸ್ಸು ಹೆಚ್ಚಳದ ಬಗ್ಗೆ ಅಲ್ಲಿ ಮಾತುಕತೆ, ಆಡಳಿತ ವರ್ಗ ಮತ್ತಷ್ಟು ಚುರುಕು ಮುಟ್ಟಿಸುವ ಗುರಿ, ಇದೆಲ್ಲದರ ಬಗ್ಗೆ ಅಲ್ಲದೆ ಎಲ್ಲರಿಗೂ ಅವಕಾಶ ಸಿಗಬೇಕು ಎನ್ನುವ ಕಾರಣಕ್ಕೆ ಸರ್ಜರಿಯನ್ನು ಮಾಡಲಿದ್ದಾರೆ.
ಗ್ರಾಮ ಮಟ್ಟದಲ್ಲಿ ಕಾರ್ಯಕರ್ತರು ಶಾಸಕರ ಸಂಪರ್ಕ. ಅಷ್ಟಕ್ಕೂ ಪುನಾರ್ಚನೆಗೆ ಕಾರಣಗಳೇನು ಅನ್ನೋದನ್ನ ನೋಡೋದಾದ್ರೆ ಸಾಕಷ್ಟು ಇಲ್ಲಿ ವಿಚಾರಗಳು ಇಟ್ಕೊಂಡು ಹೋಗಿರುವಂಥದ್ದು. ಗ್ಯಾರಂಟಿ ಸಮರ್ಪಕ ಅನುಷ್ಠಾನ, ಕಾಂಗ್ರೆಸ್ ಸರ್ಕಾರದ ವರ್ಚಸ್ಸನ್ನ ಹೆಚ್ಚಳದ ಬಗ್ಗೆ ಉದ್ದೇಶ, ಇದನ್ನು ಹೈಕಮಾಂಡ್ ಮುಂದೆ ಇಡೋದಿಕ್ಕೆ, ಅಲ್ಲದೆ ಆಡಳಿತ ವರ್ಗಕ್ಕೆ ಮತ್ತಷ್ಟು ಚುರುಕನ್ನ ಮುಟ್ಟಿಸೋದಿಕ್ಕೆ, ಎಲ್ಲರಿಗೂ ಅವಕಾಶ ಸಿಗಬೇಕು ಎನ್ನುವ ಕಾರಣಕ್ಕೆ ಸರ್ಜನೆ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಅಲ್ಲದೆ ಗ್ರಾಮ ಮಟ್ಟದಲ್ಲಿ ಕಾರ್ಯಕರ್ತರು ಶಾಸಕರ ಸಂಪರ್ಕ ಇರಬೇಕು, ಜಿಲ್ಲೆಗಳಲ್ಲಿ ಪಕ್ಷ ಸಂಘಟನೆಗೆ ಮತ್ತಷ್ಟು ಬಲ ತುಂಬುವುದು, ಗ್ಯಾರಂಟಿ ಸಮರ್ಪಕ ಅನುಷ್ಠಾನ ಜನರಿಗೆ ಮುಟ್ಟಿಸುವ ಕಾರ್ಯ, ಇದೆಲ್ಲವನ್ನ ಗಮನದ ಇಟ್ಟುಕೊಂಡು ಪುನಾರ್ಚನೆಗೆ ಮುಂದಾಗಿದೆ ಸರ್ಕಾರ. ಈಗಾಗಲೇ ಪುನಾರ್ಚನೆ ಬಗ್ಗೆ ಹೈಕಮಾಂಡ್ ಮುಂದೆ ಒಂದಷ್ಟು ವಿಚಾರಗಳನ್ನ ಸಿಎಂ ಸಿದ್ದರಾಮಯ್ಯ ಎಂದು ಇಡಲಿದ್ದಾರೆ. ಇಂದು ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ದೆಹಲಿಯಲ್ಲಿ. ಆ ಸಭೆಯನ್ನು ನಡೆದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ವೇಣುಗೋಪಾಲ್ ಅವರನ್ನ ವೈಯಕ್ತಿಕವಾಗಿ ಭೇಟಿಯಾಗಿದ್ದಾರೆ. ಭೇಟಿ ಆದಂತಹ ಸಂದರ್ಭದಲ್ಲಿ ಹೀಗೆ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಕೂಡ ಮಾತುಕತೆಯನ್ನು ಮಾಡಿದ್ದಾರೆ. ಅಷ್ಟಕ್ಕೆ ಯಾಕೆ ಪುನಾರಚನೆ ಮಾಡಬೇಕು, ಅದರ ಹಿಂದೆ ಇರುವಂಥ ಕಾರಣಗಳು ಏನು ಇರಬಹುದು ಅನ್ನೋದನ್ನು ನೋಡೋದಾದ್ರೆ ಕಾಂಗ್ರೆಸ್ ಸರ್ಕಾರದ ವರ್ಚಸ್ಸಿನ ಹೆಚ್ಚಳದ ಉದ್ದೇಶ ಇರುವುದು, ಅಲ್ಲದೆ ಎಲ್ಲರಿಗೂ ಕೂಡ ಅವಕಾಶ ಸಿಗಬೇಕು ಅನ್ನುವಂಥ ಕಾರಣ ಇದೆ. ಗ್ರಾಮ ಮಟ್ಟದಲ್ಲಿ ಕಾರ್ಯಕರ್ತರು ಶಾಸಕರ ಸಂಪರ್ಕ ಇರಬೇಕು, ಜಿಲ್ಲೆಗಳಲ್ಲಿ ಪಕ್ಷ ಸಂಘಟನೆಗೆ ಮತ್ತಷ್ಟು ಬಲ ತುಂಬುವುದು ಈ ಒಂದು ಪುನಾರಚನೆಯ ಉದ್ದೇಶ ಆಗಿರುತ್ತದೆ. ಅಲ್ಲದೆ ಸಾಕಷ್ಟು ಜನಗೆ ಈ ಒಂದು ಅವಕಾಶ ಸಿಗಬೇಕಿದೆ. ಈ ಒಂದು ಸಂಪುಟ ಪುನಾರಚನೆ ಆದರೆ ಕಾಂಗ್ರೆಸ್ ಸರ್ಕಾರದ ಮತ್ತಷ್ಟು ವರ್ಚಸ್ ಹೆಚ್ಚಳವಾಗಲಿದೆ ಅನ್ನೋ ಉದ್ದೇಶ ಕೂಡ ಇರುವಂಥದ್ದು. ಈ ಎಲ್ಲ ಕಾರಣಗಳ ಇಟ್ಕೊಂಡು ಪುನಾರ್ಚನೆಗೆ ಸರ್ಕಾರ ಮುಂದಾಗಿರುವಂಥದ್ದು. ಆದರೆ ಇದೇ ವರ್ಷಾಂತ್ಯಕ್ಕೆ ಸಚಿವ ಸಂಪುಟಕ್ಕೆ ಪುನಾರಚನೆ ಆಗಲಿದೆ ಎನ್ನಲಾಗ್ತಾ ಇದೆ. ಹಾಗಾಗಿನೇ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯ ಭೇಟಿಯನ್ನು ಹಮ್ಮಿಕೊಂಡಿದ್ದಾರೆ. ಅಲ್ಲಿನ ಹೈಕಮಾಂಡ್ ಜೊತೆಗೆ ವರಿಷ್ಠರ ಜೊತೆಗೆ ಮಾತುಕತೆಯನ್ನು ನಡೆಸಲಿದ್ದಾರೆ ಎನ್ನಲಾಗ್ತಾ ಇದೆ.